ಬೆಳೆ ನಷ್ಟವಾಗಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಶಿರಾ ತಾಲೂಕಿನ ಎನ್ಎಸ್ಯುಐ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ರಂಗನಾಥ್. ಸಾಲ ಸೋಲ ಮಾಡಿ ಕ್ರಾಸ್ ಹೀರೆಕಾಯಿ ಬೆಳೆ ಬೆಳೆದು ಸಂಕಷ್ಟದಲ್ಲಿ ಇದ್ದ ರೈತ ಕುಟುಂಬಕ್ಕೆ ಚಿಕ್ಕ ವಯಸ್ಸಿನ ರಂಗನಾಥ್ ವೈಯಕ್ತಿಕವಾಗಿ ರೈತ ಕುಟುಂಬಕ್ಕೆ ಸಹಾಯ ಮಾಡಿ ಮಾದರಿಯಾದರು. ಸ್ಥಳದಲ್ಲಿ ಅಧಿಕಾರಿಗಳಿಗೆ ಹಾಗೂ ಶಾಸಕರ ಗಮನಕ್ಕೆ ದೂರವಾಣಿ ಕರೆ ಮೂಲಕ ತಿಳಿಸಿ ನೊಂದ ಕುಟುಂಬಕ್ಕೆ ಸರ್ಕಾರದಿಂದ ಬೆಳೆ ನಷ್ಟ ಪರಿಹಾರಕ್ಕೆ ಮನವಿ ಮಾಡಿದ್ರು. ಪಾಪ ರೈತರು ಇಬ್ರು ಹೆಣ್ಮಕ್ಳು ಇರೋದು 2 ಲಕ್ಷ ಸಾಲ ಮಾಡ್ಕೊಂಡು ಪಾಪ ಮಾಡಿದಾರೆ. ಹಿಂಗ ಆಗೋಗ್ಬಿಟ್ಟೈತೆ. ಸೊ ಏನಾದ್ರು ಮಾಡ್ಕೊಡ್ಲೇಬೇಕು. ಓಕೆ ಓಕೆ. ಹೆಣ್ಣು ಮಕ್ಕಳು ಒಂದು ಓಸೋದಲ್ಲಿ ಇದು ಮಾಡೋದಲ್ಲಿ ಸಂಘದಲ್ಲಿ ಮೊನ್ನೆ 3 ಲಕ್ಷ ತಗೊಂಡು ಪಾಪ ಕ್ರಾಸ್ ಮಾಡೋಣ, ನಾನು ಈಟ ಓಟ ಏನು ಇದು ಮಾಡ್ಕೊಂಬನ ಅಂತ ಏನೇನೋ ಪ್ರಯತ್ನ ಮಾಡ್ದ. ಮೊನ್ನೆ ಮಳೆ ಬಂದ್ಬಿಟ್ಟು ಆವಿನ ಕಲ್ ಬಿದ್ದುಬಿಟ್ಟು ಎಲ್ಲ ಹೋಗಿದ್ದೆ. ಆಶಯವನ್ನು ಮಾಡಬೇಕು ಏನೋ ಅವರು ರೈತರಾಗಿ ರಂಗನಾಥ್ ಅವರು ಒಂದು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಪಾಪ ಅವರು ರೈತರ ಇದಕ್ಕೋಸ್ಕರನೇ ನಮಗೂ ಇದೇ ಬರುತ್ತೆ, ನಮಗೂ ಇದೇ ಗೋಳಾಗುತ್ತೆ. ಏನೋ ಒಂದು ಸಹಾಯ ಮಾಡಬೇಕು, ನಮಗೆ ದೇವ್ರ ಮುಂದೆ ನಮಗೊಂದು ತುತ್ತು ಅನ್ನ ಕೊಡ್ತಂತಂದು ಸಹಾಯ ಮಾಡಿದ್ದಾರೆ. ನೀವು ಅಧಿಕಾರಿಗಳು ಪಾಪ ಬಡಮುಂಡೆ ಅಳ್ತಾ ಕುಂತಿದ್ದೇನೆ. ಪಾಪ ನೋಡಬಾರ್ದು. ಮೊನ್ನೆ ಹಬ್ಬದಲ್ಲಿ ಊಟವನ್ನು ಮಾಡಿಲ್ಲ. ನಾವೇ ಮನೆ ಹತ್ರ ಹೋಗಿ ತಗೊಳಪ್ಪ ಅಳಬೇಡ ಊಟ ಮಾಡಪ್ಪ ಅಂದು ಊಟ ಮಾಡಿಸಿ ಪಾಪ ಅದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸ್ವಾಮಿ, ನೀವು ಇದಕ್ಕೆ ಏನು ಮಾಡ್ತೀರ? ಪಾಪ ಬೆಂಗಾಡ ಬಂದೈತೆ, ಯಾರೋ ಕಂಡ ನೀರು ಬಿಡಿಸ್ಕೊಂಡು ಮಾಡೈತೆ, ಅದಕ್ಕೆ ಏನು ಕೊಡ್ತೈತೆ? ಪಾಪ ಸಾಲ ಏನು ತೀರಿಸೈತು? ಬಡಮುಂಡೆದು ಆ ಕಡೆ ಸಣ್ಣ ಮಕ್ಕಳು ಆ ಜೀವನ ಏನು ಮಾಡಿಸೈತೋ, ಓದಿಸ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ. ಅದಕ್ಕೆ ಏನಾದರೂ ಮಾಡಿ ಒಂದು ನಷ್ಟ ಒಂದು ಸಹಾಯವನ್ನು ಮಾಡಬೇಕು ಸರ್ಕಾರ. ಸರ್ಕಾರದಿಂದ ಏನಾದರೂ ಒಂದು ಅಧಿಪತಿಗಳು ನೋಡಿ ಒಂದು ಸಹಾಯವನ್ನು ಮಾಡಲೇಬೇಕು ಸ್ವಾಮಿದು ಅಧಿಕಾರದ್ದು. ಏನು ಮೊನ್ನೆ ಒಂದು 3-4 ದಿನದಿಂದ ಆನೆಕಲ್ಲು ತುಂಬಾ ಗಾಳಿ ಮಳೆ ಬಂತು. ಆ ಮಳೆಗೆ ನಮ್ಮ ಕೊಟ್ಟ ಪಂಚಾಯಿತಿ ಬಂಬುಸರಳ್ಳಿ ಗ್ರಾಮದವರು ದೊಡ್ಡಯ್ಯನವರು ಅವರು ಸುಮಾರು 1 ಎಕರೆಯಲ್ಲಿ ಬೆಳೆ ಬೆಳೆದಿದ್ರು. ಕ್ರಾಸ್ ಬೆಳೆ ಹೀರೆಗಿಡದ ಕ್ರಾಸ್ ಬೆಳೆದಿದ್ರು. ತುಂಬಾ ನಾಶ ಆಗಿದೆ. ತುಂಬಾ ಗಾಳಿ ಬಂದಿರೋದ್ರಿಂದ ತುಂಬಾ ನಾಶ ಆಗಿ ಅವ್ರಿಗೆ ಇದಾಗಿದೆ. ಪಾಪ ಅವ್ರಿಗೆ 2 ಹೆಣ್ಮಕ್ಳು ಕೂಡ ಇದ್ದಾರೆ. ಅವ್ರ ತಾಯಿಯವರು ಧರ್ಮಸ್ಥಳ ಸಂಘದಲ್ಲಿ 2 ಲಕ್ಷದವರೆಗೂ ಸಾಲ ಕೂಡ ಮಾಡಿದಾರಂತೆ. ನಾನು ದಯವಿಟ್ಟು ಅಧಿಕಾರಿಗೆ ಮನವಿ ಮಾಡ್ತೀನಿ, ಸರ್ ದಯವಿಟ್ಟು ಇವ್ರದ್ದೇನಿದೆ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಏನ್ ಪರಿಹಾರ ಬರಬೇಕು ಪರಿಹಾರ ಮಾಡಿಸ್ಕೊಡಿ. ನಾನು ನಮ್ಮ ಟಿವಿ ಜಯಚಂದ್ರ ಸಾಹೇಬ್ರಿಗೂ ಕೂಡ ಮನವಿ ತಂದಿದ್ದೀನಿ, ಹೇಳಿದ್ದೀನಿ ಅವ್ರಿಗೂ ಈ ತರ ಆಗಿದೆ ಅಂತ ಅಂದಿದ್ದಕ್ಕೆ ಅವರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ. ಫಾಲೋ ಅಪ್ ಮಾಡ್ತಾರೆ. ದಯವಿಟ್ಟು ಇವ್ರಿಗೆ ಇನ್ನ ಯಾರಾದ್ರೂ ಕೈಯಿಂದ ಸಹಾಯ ಆಗತ್ತಾರ ಇದ್ರೆ ಬಂದು ದಯವಿಟ್ಟು ಸಹಾಯ ಮಾಡಿ. ಯಾಕೆಂದ್ರೆ 2 ಹೆಣ್ಮಕ್ಳು ಇದ್ದಾರೆ, ಹೆಣ್ಮಕ್ಳು ಓದ್ತಿದ್ದಾರೆ. ಹೆಣ್ಮಕ್ಳಿಗೆ ಸಹಾಯ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ. ತುಂಬಾ ನಾಶ ಆಗಿದೆ. ಈಗ ರೈತರು ಅಂದ್ರೆ ಅನ್ನ ಕೂಡ ರೈತರು. ಮುಂದಿನ ದಿನಗಳಲ್ಲಿ ಅನ್ನ ಸಿಗದಿದ್ದ ಪರಿಸ್ಥಿತಿ ಬರ್ಬೋದು. ದಯವಿಟ್ಟು ಎಲ್ಲ ಇದನ್ನ ನೋಡ್ಕೊಂಡು ಈ ತರ ಏನೋ ಎಫೆಕ್ಟ್ ಆಗದೆ ನೀವು ದಯವಿಟ್ಟು ಅಧಿಕಾರಿಗಳು ಅವ್ರನ್ನ ತೊಂದರೆ ಮಾಡದೆ ಅವ್ರಿಗೆ ಸಹಾಯ ಮಾಡ್ತಾರ ವಿಶ್ವಾಸ ತಗೊಂಡು ಅವ್ರಿಗೆ ಏನಿದೆ ಅದನ್ನ ಪರಿಹಾರ ಮಾಡ್ಕೊಡ್ರಿ ಅಂತ ನಾನು ಕೇಳ್ಕೊಡ್ತೀನಿ. ನಾವೇನು ದೊಡ್ಡ ಮಟ್ಟದ ಇವರು ಅಲ್ಲ. ನನ್ನ ಏಜಿಗೆ ತಕ್ಕನಂಗೆ ಏನಾದ್ರು ಒಂದು ಸಹಾಯ ಮಾಡ್ಬೇಕು ಅಂತ ಅನಿಸ್ತು ಈ ವಿಡಿಯೋ ನೋಡಿದ್ಮೇಲೆ. ನಮ್ಮ ಹರ್ಷದಣ್ಣವ್ರು ಹಾಕಿದ್ರು ನ್ಯೂಸ್ 24 ಇದರಲ್ಲಿ. ಆ ವಿಡಿಯೋ ನೋಡಿದೆ. ತುಂಬಾ ಸುಮಾರು 1.5 ಲಕ್ಷ ಹೋಗಿದೆ. ಆ ವಿಡಿಯೋ ನೋಡಿದ್ರೆ ನಮ್ಗೆ ಒಂಥರ ಅವ್ರು ಗೋಳಾಡ್ತಿದ್ ನೋಡಿ ಅನಿಸ್ತು. ಏನಾದ್ರು ಮಾಡ್ಬೇಕಂತ ಅಂದ್ಬಿಟ್ಟು ನಾನು ಖುದ್ದಾಗ ಹರ್ಷದಣ್ಣನ್ ಕಾಲ್ ಮಾಡಿ ನನ್ನ ಕೈಯಿಂದ ಏನಾಗುತ್ತೋ ನಾನು ಸಹಾಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ. ನನ್ನ ಕಡೆಯಿಂದ ಏನಾಗುತ್ತೋ ನಿಮ್ ಮಗ ಅನ್ಕಳಿ, ನನ್ನ ಕೈಯಿಂದ ಏನಾಗುತ್ತೋ ನಿಮ್ಗೆ ಸಹಾಯ ಮಾಡ್ತೀನಮ್ಮ. ದಯವಿಟ್ಟು ನಿಮ್ಗೆ ಒಳ್ಳೇದಾಗ್ಲಿ. ಪರಿಹಾರದ ಏನಾಯ್ತು ನಮ್ಮ ಸಾಹೇಬ್ರಿಗೆ ತಿಳಿಸ್ಬಿಟ್ಟು ಮನವಿ ಮಾಡ್ಬಿಟ್ಟು ಅದಕ್ಕೆ ಏನ್ ಪರಿಹಾರ ಕೊಡ್ಬೇಕು ಅದು ಮಾಡಿಸ್ಬಿಟ್ಟು ನಾನು ಖುದ್ದಾಗೆ ನಿಮ್ ಮಗ ಬಂದ ಅವ್ರ ಜೊತೆ ಓಡಾಡ್ಕೊಂಡ್ಬಿಟ್ಟು ಮಾಡಿಸ್ತೀನಿ. ಇನ್ನೂ ಯಾರಾದ್ರೂ ತುಂಬಾ ಏನೋ ಸಹಾಯ ಮಾಡಂತ ನಮ್ ತಂದು ನಿಮ್ಗೆ ತಲುಪಿಸ್ತೀನಮ್ಮ. ಏನು ಈ ನಾಶ ಆಗಿದ್ ನೋಡಿ ನನಗೆ ತುಂಬಾ ಬೇಜಾರಾಯ್ತು. ಯಾಕೆಂದ್ರೆ ನಾವು ಒಬ್ಬ ರೈತ ಕುಟುಂಬದಿಂದ ಬಂದವರು. ನಾವು ತೀರಾ ಏನು ಇಲ್ದೇ ಇದ್ದಾಗ ನಮ್ಮ ತಂದೆ ಆ ಕಾಲದಿಂದನೂ ರೈತರೇ, ಈಗ್ಲೂ ರೈತರೇ ನಮ್ಮಪ್ಪ. ಆ ಕಷ್ಟ ನಮಗೆ ಗೊತ್ತು, ರೈತರ ಕಷ್ಟ ಏನು ಅಂತ ಅಂದ್ಬಿಟ್ಟು. ಆ ರೈತರ ಕಷ್ಟನ ನಾವು ಇಷ್ಟು ಇದ್ರಾಗ ಇದ್ ಮಾಡೋರು ಏನೂ ಬರಲ್ಲ. ಅಧಿಕಾರಿಗಳು ದಯವಿಟ್ಟು ಮನವಿ ಮಾಡ್ತೀನಿ, ಇದಕ್ಕೆ ಏನ್ ಪರಿಹಾರ ಕೊಡ್ಸ್ಬೇಕೋ ಕೊಡ್ಸಿ. ಅದು ರೈತರಿಗೆ ಮಾತ್ರ ಗೊತ್ತಿರುತ್ತೆ ಕಷ್ಟ ಏನಂತ. ಅವರು ಬೆಳೆದಿದ್ದ ಬೆಳೆನ ತಿನ್ನೋದಕ್ಕಷ್ಟೇ ನಾವು ಲಾಯಕ್ ಇರಬಾರ್ದು. ಅವ್ರು ಬೆಳೀತಾ ಇದಾರೆ ಅಂದ್ಮೇಲೆ ಅವ್ರ ಕಷ್ಟದಲ್ಲೂ ನಾವ್ ಇರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ದಯವಿಟ್ಟು ಇದಕ್ಕೆ ಏನ್ ಪರಿಹಾರ ಬರ್ಬೇಕು ಅದು ಪರಿಹಾರ ಮಾಡ್ಕೊಡಿ ಅಂತ ನಾನು ಕೇಳ್ಕೊಂತೀನಿ. ನಾವು ಬೊಮ್ಮಸಳ್ಳಿ ದೊಡ್ಡಯ್ಯ ಅಂತ ರೈತ ಸರ್. ಹಿಂಗಾಗಿ ಬೆಳೆ ನಾಶ ಆಗಿತ್ತು. ಇವತ್ತಿನ ದಿವಸ ಯಾವ ಹುದ್ದೆಲಿ ಇಲ್ಲ. ನಮ್ಮ ರಂಗನಾಥ್ ಸಾಹೇಬ್ರು ಅಂತ ಅವ್ರೇನು ಯಾವ ಹುದ್ದೆಲಿ ಇಲ್ಲ, ಯಾಕಸ್ತಲ್ಲಿ ಇಲ್ಲ. ಬಂದ್ಬಿಟ್ಟು ನಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದಾರೆ, ಸಹಾಯ ಮಾಡಿದ್ದಾರೆ. ಇಷ್ಟು 10 ಸಾವಿರ ಸಹಾಯ ಮಾಡಿದ್ದಾರೆ. ಅವ್ರು ಯಾಕೆ ಆಸ್ತಲ್ಲಿ ಇಲ್ಲ, ಯಾವ ಅಫ್ಸಿಯಲ್ಸು ಅಲ್ಲ. ಅವ್ರು ಮುಂದಿನ ಬೆಳಿಬೇಕು ಅಂತ ಇದ್ದಾರೆ. ಅವ್ರಿಗೆ ನಾವು ಇಂಥವ್ರು ಆ ಸಹಾಯ ನಾವು ಮಾಡ್ಬೇಕು ಎಂಬ ಉದ್ದೇಶದಿಂದ ಅವ್ರು ಬಂದು ಸಹಾಯ ಮಾಡಿದ್ದಾರೆ. ನಾವು ಅವ್ರನ್ನ ಯಾವ ರಾಜಕಾರಣ ಮಟ್ಟಕ್ಕೂ ಅವ್ರು ಹೋಗಿಲ್ಲ, ಅದನ್ನ ಮಾಡ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಶಿರಾ 24 ನ್ಯೂಸ್ ನಮ್ಗೆ ಇಲ್ಲಿ ಬಂದಿತ್ತು, ಅದು ಹೆಲ್ಪ್ ಮಾಡ್ತಾ ಐತೆ. ನಮ್ಗೆ ನೋಡಿ ನೀವು ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಈಗಾಗಲೇ ನಾವು 1.5 ಲಕ್ಷ
ಕಳ್ಕೊಂಡಿದೀವಿ, ಎಲ್ಲ ಬೆಳೆ ನಾಶ ಆಗ್ಬಿಟ್ಟೈತೆ. ಈಗ ಅವ್ರು ಬಂದು ನಮ್ಗೆ ಅವ್ರ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದಾರೆ. ಸರ್ಕಾರ ನಮ್ಗೂ ಕೈ ಜೋಡಿಸಿ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀವಿ. ನಮ್ಮ ರಂಗನಾಥಪ್ಪರು ಒಂದಿಟ್ಟು ಸಹಾಯ ಮಾಡ್ಯವ್ರಿ, ನೀವು ಒಂದಿಟ್ಟು ನಮ್ಗೆ ಸಹಾಯ ಮಾಡ್ಬೇಕು. ಏನೋ ನಿಮ್ ಕೈಯಾಗಿರೋದ ಕಳಿಸ್ಬೇಕು. ಎಲ್ಲ ಸಾಲ ಮಾಡ್ಕೊಂಡಿದ್ದೀವಿ ನಾವು ಅಲ್ಲಿ ಸಂಘದಾಗೆ, ಧರ್ಮಸ್ಥಳ ಸಂಘದಾಗೆ ಸಾಲ ಮಾಡಿದ್ದೀವಿ ಸ್ವಾಮಿ. ನಾ 2 ಕೈಯಾಗ ಹೆಣ್ಮಕ್ಳು ಓದಕ್ಕೂ ದುಡ್ಡು ಇಲ್ಲ, ಕಾಸಿಲ್ಲ, ಎಲ್ಲ ಸಾಲ ಮಾಡಿ ಒಡವೆ ಹೊತ್ತ ಎಲ್ಲ ಬ್ಯಾಂಕ್ ಇಟ್ಟಿದ್ದೀವಿ. ನೀವು ಏನೋ ಈಟ ನಮ್ಗೆ ಸಹಾಯ ಮಾಡ್ಬೇಕು, ಕಳಿಸ್ಬೇಕು. ರಂಗನಾಥಪ್ಪರು ಸಹಾಯ ಮಾಡ್ಯವ್ರಿ, ಕೈಯಾಗಿರೋದು ಈಟ ಓಟನ ಚಿಟ್ಟಿ ಅದನ್ನ ಕಳಿಸವ್ರಿ. ಅವರು ಕೈಯಾಗಿರೋದು ಕೊಟ್ಟವ್ರಿ ಈಟ ಓಟನ. ನೀವು ಬಂದು ಸಹಾಯ ಮಾಡ್ರಿ ಸ್ವಾಮಿ.